ಮನೆ ಮುಂದೆಯೇ ಮಗು ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿವೆ. ಶ್ವಾನಗಳ ದಾಳಿಗೆ 1.5 ವರ್ಷದ ಮಗು ಸಾವನ್ನಪ್ಪಿರುವ ಘಟನೆ ಸಿಂಧನೂರಿನ ಕೆ ಹಂಚಿಕಾಳ ಕ್ಯಾಂಪ್ನಲ್ಲಿ ನಡೆದಿದೆ. ಮನೆ ಮುಂದೆಯೇ ಮಗು ಪಾಪ ಆಟ ಆಡ್ತಾ ಕುಳಿತುಕೊಂಡಿತ್ತು. ಬೀದಿ ನಾಯಿ ಅಟ್ಯಾಕ್ ಮಾಡಿದೆ. ಶ್ವಾನಗಳ ದಾಳಿಗೆ 1.5 ವರ್ಷದ ಮಗು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಸಿಂಧನೂರಿನ ಕೆ ಹಂಚಿಕಾಳ ಕ್ಯಾಂಪ್ನಲ್ಲಿ ನಡೆದಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕೆ ಹಂಚಿನಾಳ ಗ್ರಾಮದಲ್ಲಿ ಈ ಅಮಾನುಷವಾದ ಘಟನೆ ಆಗೋಗಿದೆ. ಅನಂ ನಾಯಿಗಳ ದಾಳಿಗೆ ಪುಟ್ಟ ಬಾಲಕಿ ಬಲಿಯಾಗಿರುವುದು. ನಿದ್ದೆಯಿಂದ ಎದ್ದು ಹೊರಗಡೆ ಬಂದ ಮಗು ಅದರ ಮೇಲೆ ದಾಳಿ ಮಾಡಿಬಿಟ್ಟಿದೆ ನಾಯಿಗಳು. ಸುಮಾರು 6ರಿಂದ 7 ಬೀದಿ ನಾಯಿಗಳು ಏಕಾಏಕಿ ಅಟ್ಯಾಕ್ ಮಾಡಿರೋದು. ಮಗುವನ್ನ ಎಳೆದಾಡಿ ಮನಬಂದಂತೆ ಶ್ವಾನಗಳು ಕಚ್ಚಿದೆ. ಗಂಭೀರವಾಗಿ ಗಾಯಗೊಂಡ ಬಾಲಕಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಸಿಂಧನೂರು ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಂದಷ್ಟು ಡೇಟಾಗಳನ್ನ ನೋಡಿಬಿಟ್ರೆ ಸಂತಾನಹರಣ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ನಾಯಿಗಳನ್ನ ರಕ್ಷಣೆ ಮಾಡಬೇಕು ಅಥವಾ ಪ್ರತ್ಯೇಕವಾದಂತಹ ಶೆಡ್ಗಳನ್ನ ನಿರ್ಮಾಣ ಮಾಡ್ತೀವಿ ಅಂತೆಲ್ಲ ಸರ್ಕಾರ ಬಹಳಷ್ಟು ಯೋಜನೆಗಳನ್ನ ಶ್ವಾನಗಳಿಗೆ ಸಂಬಂಧಪಟ್ಟ ಹಾಗೆ ಯೋಜನೆಗಳನ್ನ ರೂಪಿಸ್ತಿದೆಯೇ ಹೊರತಾಗಿ ಪ್ರತಿದಿನ ದಾಳಿಯಾಗೋದು ಅಥವಾ ಸಾವನ್ನಪ್ಪುವಂತ ಘಟನೆಗಳನ್ನ ನೋಡ್ತಾನೆ ಇದೀವಿ. ಇದಕ್ಕೆ ಯಾರು ಹೊಣೆ? ಇದು ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇರೋದು. ಪುಟ್ಟ ಮಗು ಪಾಪ ಆಗ್ತಾನೆ ಎದ್ದು ಮನೆಯಿಂದ ಹೊರಗಡೆ ಬರ್ತಿದ್ದಂಗೆ ಹಸಿವಿನಿಂದಲೋ ಅಥವಾ ಅವುಗಳಿಗೇನಾದ್ರೂ ಮಾನಸಿಕವಾಗಿ ಅಥವಾ ಅವುಗಳ ತಲೆಯಲ್ಲಿ ಏನಿರ್ತಾವೆ ಏನು ಹೇಳೋದಕ್ಕೆ ಬರೋದಿಲ್ಲ. ಏಕಾಏಕಿ 6ರಿಂದ 7 ನಾಯಿಗಳು ಅಟ್ಯಾಕ್ ಮಾಡಿರೋದು, ಅದರ ನೋವನ್ನು ಸಹಿಸಿಕೊಳ್ಳೋದಕ್ಕಾಗದೆ ಪಾಪ ಮಗು ಸಾವನ್ನಪ್ಪಿದೆ. ಇದೇ ರೀತಿಯಾದಂಥ ಪ್ರಕರಣಗಳು ಬೀದಿ ಬದಿ ನಾವು ರಸ್ತೆಗಿಳಿಯೋದಕ್ಕೆ ಭಯ ಆಗತ್ತೆ ಅಂತ ಅಲ್ಲಿನ ಸ್ಥಳೀಯರು ಕೂಡ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯ ಸಿಂಧನೂರು ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಂದೊಂದಲ್ಲ ಯೋಜನೆಗಳನ್ನ ನೋಡಿದ್ರೆ ಬಿರಿಯಾನಿ ಹಾಕಬೇಕು ಅಂತಾರೆ. ಈ ರೀತಿಯಾದಂತಹ ಏನು ಮಾರಣ ಹೋಮಗಳು ಹಾಗೆ ಹೇಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸಾವು ನೋವಿನ ಪಟ್ಟಿ ದಿನದಿಂದ ದಿನಕ್ಕೆ ಬೀದಿ ನಾಯಿಯ ಹಾವಳಿಯಿಂದ ಜೋರಾಗ್ತಾ ಇದೆ. ದಯವಿಟ್ಟು ಆಡಳಿತ ವರ್ಗ ಕೂಡ ಸ್ವಲ್ಪ ಗಮನ ಹರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಮಕ್ಕಳೆಲ್ಲ ದೊಡ್ಡವರು ಕೂಡ ಹೊರಗಡೆ ಬರೋದಕ್ಕೆ ಭಯ ಬೀಳುವಂತ ಪರಿಸ್ಥಿತಿ. ಅನಂ ನಾಯಿಗಳ ದಾಳಿಗೆ ಪುಟ್ಟ ಬಾಲಕಿ ಈಗ ಬಲಿಯಾಗಿರೋದು. ಪಾಪ ನಿದ್ದೆಯಿಂದ ಹೋಗ್ತಾ ಇತ್ತಂತೆ, ಆ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿರೋದು ಗೊತ್ತಾಗ್ತಾ ಇದೆ.